ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಚಿನ್ನು ಚಿಕ್ಕ ಯೂಟ್ಯೂಬ್ ಚಾನಲ್. ನಾವು ನೋಡ್ರಿ ಇವತ್ತು ಡ್ರೈ ಗೋಬಿ ಮಾಡ್ಬೇಕಂತ ಹೇಳಿ ಅಂದ್ಕೊಂಡೀನಿ. ಡ್ರೈ ಗೋಬಿ ಮಾಡೋಕ್ಕೆ ಫ್ಲವರ್ನ ಈ ಥರ ಎಲ್ಲ ಬಿಡಿಸ್ಕೊಂಡು ಅಂದರೆ ಹೆಚ್ಕೊಂಡು ಮತ್ತು ಬಿಸಿನೀರೊಳಗೆ ಕುದಿಯಕ್ಕೆ ಹಾಕಿದ್ದೆ. ಒಂದು ಕಡೆ ಒಂದು ಬುಟ್ಟಿ ತೊಗೊಂಡು ಅದ್ರೊಳಗೆ ಅದು ಕುದಿಯೋ ಮಟ್ಟ ಸ್ವಲ್ಪ ಉಪ್ಪಾಕಿ ಕುದಿಯಾಕ್ಬಿಟ್ಟೇನ್ರಿ. ಫ್ಲವರ್ನ ಇರ್ತಾವಲ್ಲ, ಹಾಗಾಗಿ ಅದು ಸ್ವಲ್ಪ ಕುದಿಯೋ ಮಟ್ಟ ಕಾರ್ನ್ಫ್ಲೋರ್ ಮತ್ತು ಮೈದಾ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಕಬಾಬ್ ಪೌಡ್ರ್ ಇತ್ತು, ಹಾಗಾಗಿ ಕಬಾಬ್ ಪೌಡ್ರ್ ಹಾಕ್ಕೊಳತ್ತಿದ್ದೆ. ಹಿಂಗೆ ಸಂಜೆಗೆ ಚಹಾ ಟೈಮಿಗೆ ಮಾಡತ್ತಿದ್ದೀವಿ, ಸ್ನ್ಯಾಕ್ಸ್ ಆಗಿ ತಿನ್ನೋಕ್ಕೆ ಏನಾರು ಬೇಕಂತ. ಹಾಗಾಗಿ ಫ್ಲವರ್ ಮತ್ತು ಡ್ರೈ ಗೋಬಿ ಮಾಡಿದ್ರೆ ಅಂತೇಳಿ ಮಾಡತ್ತಿದ್ದೆ. ಅಲ್ಲ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕ್ಕೊಂಡೀನಿ ಮತ್ತು ಈಗ ಫಸ್ಟ್ ಮೈದಾ ಹಾಕಿದ್ದೀನಿ. ಈಗ ಕಾರ್ನ್ಫ್ಲೋರ್ ಹಿಟ್ಟು ಹಾಕ್ಕೊಳತ್ತೀನಿ. ಇದು ಗರಂ ಮಸಾಲ ಪುಡಿ ಇತ್ತು, ಅದನ್ನೊಂದಿಷ್ಟು ಹಾಕ್ಕೊಂಡೀನಿ ಮತ್ತು ಕಬಾಬ್ ಪೌಡ್ರ್ ಹಾಕ್ಕೊಂಡೀನಿ. ಇದಿಷ್ಟು ಈ ರೀತಿ ಮಿಕ್ಸ್ ಮಾಡ್ಕೊಳತ್ತೀನಿ ನೋಡ್ರಿ. ಫ್ಲವರ್ ಗೋಬಿನಾರ ಡ್ರೈ ಗೋಬಿಯಾರ ಅನ್ಕೋಬೋದು, ಇಲ್ಲ ಕಬಾಬರ ಅನ್ಕೋತಾರೆ, ಯಾಕಂದ್ರೆ ಕಬಾಬ್ಗೆ ಹಾಕೋದಿಲ್ಲ, ಹಾಕೋದಿಲ್ಲ. ಹಾಗಾಗಿ ನೋಡ್ರಿ ಅದಕ್ಕೊಂದು ಸ್ವಲ್ಪ ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ. ಈಗ ನೀರು ಎಷ್ಟು ಬೇಕಲ್ಲ ಅಷ್ಟು ನೋಡ್ಕೊಂಡು, ಭಾಳ ತೆಳುವಾಗಿನ ಮಾಡ್ಕೋಬಾರ್ದು ಮತ್ತು ಭಾಳ ಗಟ್ಟಿನೂ ಇರಬಾರ್ದು. ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ. ಹಾಗಾಗಿ ನಾನು ಎಷ್ಟು ನೀರು ಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳತ್ತಿದ್ದೆ. ಗಂಟೆಲಾರ್ದಂಗೆ ಪೂರ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಚಿನ್ನಿಗೆ ಗೋಬಿ ತಿನ್ನಂಗೆ ಆಗೈತಿ ಅನ್ನತ್ತಿದ್ದಾರೆ, ಹಾಗಾಗಿ ಹೊರಗಿಂದ ತರೋದೇನಂತ ಹೇಳಿ ಮನೆಯೊಳಗೆ ಈ ರೀತಿ ಡ್ರೈ ಗೋಬಿ ಮಾಡಿದ್ದೆ. ಇದು ನೋಡ್ರಿ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೊಂಡೇನಿ. ಮತ್ತು ಕುದಿಸಿಟ್ಕೊಂಡಿರೋಂಥ ಫ್ಲವರ್ನ ಒಂದು ಕುದಿ ಕುದಿಸಿ ಮತ್ತು ಅದನ್ನು ನೀರು ಬಸಿದು ಫ್ಲವರ್ನ ಇದ್ರೊಳಗೆ ಮಿಕ್ಸ್ ಮಾಡ್ಕೊಳತ್ತೀನಿ ಕಲಸಿಟ್ಟಂಥ ಹಿಟ್ಟೊಳಗೆ. ಆ ಫ್ಲವರ್ನಾಗ ಸ್ವಲ್ಪ ನೀರು ಇರಬಾರ್ದ್ರಿ, ಅಂದ್ರೆ ಈ ರೀತಿ ಸಂಡಿಗೆ ಒಳಗೆ ಅದನ್ನು ಫುಲ್ಲೆಲ್ಲ ನೀರು ಹೋಗುವಂಗೆ ಬಸ್ಕೊಂಡು ಹಾಕೋಬೇಕ್ರಿ. ಇಲ್ಲಾಂದ್ರೆ ಮೊದಲು ನಾವು ಹಿಟ್ಟಿಗೆ ನೀರು ಮಿಕ್ಸ್ ಮಾಡಿರ್ತೀವಲ್ಲ, ಮತ್ತು ಅದ್ರಾಗ ನೀರು ಇತ್ತಂದ್ರೆ ಭಾಳ ನೀರಾಗಿ ಹಿಟ್ಟು ಅದ್ರೊಳಗೆ ಚೆಂದಾಗಿ ಹಿಡ್ಕೊಳ್ಳೋಂಗಿಲ್ಲ. ಈಗ ನೋಡ್ರಿ ಹಿಂಗೆ ಒಂದು 10 ನಿಮಿಷ ಇದನ್ನು ನೆನೆ ಹಾಕ್ಬಿಡ್ಬೇಕ್ರಿ. ಈ ಎಣ್ಣೆ ಕಾಯೋತನ ಇದೆಲ್ಲ ಎಣ್ಣೆಲಿ, ಹಾಗಾಗಿ ಸ್ವಲ್ಪ ಮುಚ್ಚಿ ಇಡ್ತೀನಿ. ಆಮೇಲೆ ಎಣ್ಣೆ ಕಾಯಿ ಒಂದು ಕಡೆ ಎಣ್ಣೆ ಕಾಯಿಗೆ ಇಟ್ಕೊಂಡು ತೋರಿಸ್ತೀನಿ ನೋಡ್ರಿ. ಅಷ್ಟೊತ್ತು ನಾ ಮಾಡೋಷ್ಟೊದ್ರಾಗ ನಮ್ಮ ಮನೆಯವ್ರು ಬಂದ್ರೆ, ಹಾಗಾಗಿ ಒಂದು ಕಡೆ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ಅವನ್ನೆಲ್ಲ ಅದ್ರೊಳಗೆ ಹಾಕ್ತೇನೆ ನೋಡ್ರಿ ನಾನು ಡ್ರೈ ಗೋಬಿನ. ಈಗ ನೋಡ್ರಿ ಒಂದು ಬ್ಯಾಚ್ ಕರ್ಕೊಂಡೇನಿ. ಅದಕ್ಕೆ ನಾನು ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊಳತ್ತೀನಿ. ಮತ್ತು ನಾನು ಸ್ವಲ್ಪ ಪೇಪರ್ದೊಳಗೆ ಹಾಕ್ಕೊಂಡಿದ್ದೆ, ಎಣ್ಣೆ ಇದ್ರೆ ಅದ್ರೊಳಗೆ ಬಿಡಲಿ ಅಂಥೇಳಿ. ಈಗ ನೋಡ್ರಿ ಹಿಂಗೆ ನಮ್ಮ ಡ್ರೈ ಗೋಬಿ ರೆಡಿ ಆಗ್ಯಾವ. ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮಸ್ತ್ ನೋಡಿರಿ. ನೆಕ್ಸ್ಟ್ ಬಾಯ್.